ನೋಡಿ, ಇದು ನಾಗೊಂಡಹಳ್ಳಿ ಮತ್ತು ಇಮಿಡಹಳ್ಳಿ ಹಾಗೆ ವೈಟ್ಫೀಲ್ಡ್ಗೆ ಹೋಗುವಂಥ ಮುಖ್ಯ ರಸ್ತೆ. ಇದು ಪಾಪ ನಿನ್ನೆ ನಮ್ಮ ಸ್ನೇಹಿತರು ಇದಕ್ಕೆ ಮುಂಚೆ ಒಂದು ಇದೇ ಊರಿನ ಒಬ್ಬರು ಗೊತ್ತಿರೋ ಅಂಥವರು ಹಾಕಿದ್ರು ವೀಡಿಯೋಸ್ ಈ ಥರ ಬ್ಲಾಕೇಜ್ ಆಗಿದೆ ಅಂತ. ಬಟ್ ಆದ್ರೂ ಇದುವರೆಗೂ ಯಾವುದೇ ರೀತಿ ಕ್ರಮ ಕೈಗೊಂಡಿಲ್ಲ. ನೋಡ್ಬೋದು ಎಷ್ಟು ಅಧ್ವಾನಾಗಿದೆ ಅಂದರೆ ಡ್ರೈನೇಜು ಈ ಥರ ಲೀಕೇಜ್ ಇದೆ. ಚರಂಡಿ ರಸ್ತೆ, ಚರಂಡಿ ನೀರು ರಸ್ತೆ ಮೇಲೆ ಹರಿತಾ ಇದೆ. ಇದುವರೆಗೂ ಯಾವುದೇ ರೀತಿ ಕ್ರಮ ಕೈಗೊಂಡಿಲ್ಲ. ನಾನು ನಮ್ಮ ಸ್ನೇಹಿತರು ಹಾಕಿದ್ದಂಥ ವೀಡಿಯೋನ ಅವ್ರಿಗೆ ಸಂಬಂಧಪಟ್ಟ ನಿಖಿಲ್ ಅವ್ರಿಗೆ, ಅಗ್ದೂರ್ ವಾರ್ಡ್ನ ನಿಖಿಲ್ ಅವ್ರಿಗೆ ಕಳಿಸಿದ್ದೆ. ಅವರು ಕ್ರಮ ಕೈಗೊಂಡಿಲ್ಲ. ಕಾಲ್ ಮಾಡಿದ್ರೆ ಫೋನ್ ತೆಗಿತಾ ಇಲ್ಲ. ಇದು ವ್ಯವಸ್ಥೆ ಆಗಿದೆ. ಕಾರಣ ಏನಂದರೆ ಚರಂಡಿ ಸರಿಯಾಗಿ, ಒಳಚರಂಡಿ ವ್ಯವಸ್ಥೆನ ಸರಿಯಾಗಿ ನಿರ್ವಹಣೆ ಮಾಡದೇ ಇರತಕ್ಕಂಥದ್ದು. ಇದೇ ಪ್ರಶ್ನೆ ಪದೇ ಪದೇ ಬರ್ತಾ ಇದೆ. ಆದರೆ GB ಅಧಿಕಾರಿಗಳು ಇದ್ರ ಬಗ್ಗೆ ದಯವಿಟ್ಟು ಗಮನ ಹರಿಸಬೇಕು. ಇದು ನೈರ್ಮಲ್ಯದಿಂದ ರೋಗ ರುಜಿನಗಳು ಬರುವಂಥ ಸಾಧ್ಯತೆ ಇದೆ. ಒಂದು, ಎರಡನೇದು ಗೊತ್ತಿರ್ಬೋದು, ಇನ್ನೇನು ಮಳೆಗಾಲ ಬಂತು, ಈ ಥರ ನಿರ್ವಹಣೆ ಮಾಡಲಿಲ್ಲ ಅಂದರೆ ಮಳೆ ಬಂದರೆ ಫುಲ್ಲು ನದಿ ಆಗೋಗುತ್ತೆ. ಇದು ಫುಲ್ಲು. ದಯವಿಟ್ಟು ಇದನ್ನು ನಿರ್ವಹಣೆ ಮಾಡಬೇಕು ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನೋಡಿ, ಚರಂಡಿ ವ್ಯವಸ್ಥೆ ಸರಿಯಾಗಿ ನಿರ್ವಹಣೆ ಮಾಡಿಲ್ಲ. ನೀರು ಸರಾಗವಾಗಿ ಹರಿದೋಗ್ಬೇಕು, ಅದಾಗ್ತಾ ಇಲ್ಲ. ನೋಡೋಣ, ಈ ವಿಡಿಯೋನೂ ಅವ್ರಿಗೆ ಸಂಬಂಧಪಟ್ಟ ಅಧಿಕಾರಿ ನಿಖಿಲ್ ಅವ್ರಿಗೆ ಕಳಿಸ್ತೀನಿ. ಇಮಿಡಿಯೇಟಾಗಿ ಸ್ಪಂದಿಸಬೇಕು ಅಂತಲೂ ಸಹ ಹೇಳ್ತೀನಿ. ಥ್ಯಾಂಕ್ ಯು, ಧನ್ಯವಾದಗಳು.